ಗಂಗೂರಲ್ಲಿ ರೇವಣ್ಣವ್ರು ಸೋತವ್ರೆ ಅಂತ ಹಾಲು ಅಳಿಸ್ತಾ ಇಲ್ಲ, ಲೋಯಸಪ್ಪನ್ ಕಳಿಸ್ತಾರೆ ಅಂತೇಳಿ ಹಾಲೆಲ್ಲಾನು ವಾಪಸ್ ಕಳಿಸ್ತಾವ್ರೆ, ಎಲ್ಲ ರೋಡ್ ಹುಯ್ತಾವ್ರೆ. ಕೆಟ್ಟ ಪರಿಣಾಮ ಬೀಳ್ತಿದೆ ನಿಮ್ಮೂರಲ್ಲಿ. ನಮ್ಮೂರಲ್ಲಿ ರೇವಣ್ಣವ್ರು ಸೋತವ್ರೆ ಅಂತ ಹಾಲು ಅಳಿಸ್ತಲೇ ವಾಪಸ್ ಕಳಿಸ್ತಾವ್ರೆ. ಅಂದ್ರೆ ಇಲ್ಲಿ ಈಗ ಇತ್ತೀಚೆಗೆ ಲೋಯಸಪ್ಪನ್ ಕಳಿಸ್ತಾರೆ, ನಾವು ಮೇಂಟೈನ್ ಮಾಡಕ್ ಆಗಲ್ಲ, ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾವ್ರೆ. ಇಷ್ಟ ದಿವಸ ಇರ್ಲಿಲ್ಲ, ಇವತ್ತು ಈ ಕೆಲಸ ಮಾಡ್ತಾರೆ. ಹೊಸ ರೂಲ್ಸ್ ಮಾಡ್ಯವ್ರೆ, ಇವತ್ತಿಂದ ಹೊಸ ರೂಲ್ಸ್. ನಿನ್ನೆ ಎಣಿಕೆ ಆದ ನಂತರ ಇದೆಲ್ಲ ಚೇಂಜಸ್ ಕಾಣಿಸ್ತಿದ್ಯಾ? ಇಲ್ಲ ಇದಕ್ಕಿಂತ ಹಿಂದೆನೂ ಇದೇ ತರ ಇರ್ತಿತ್ತ? ಯಾವ್ದು ಇರ್ಲಿಲ್ಲ, ಹಾಲು ಅಳಿಸ್ತಾ ಇದ್ರು. ಇವತ್ತಿಂದ ಶುರು ಆಗಿರೋದು. ಇಷ್ಟರ ಮಟ್ಟಿಗೆ ಪಕ್ಷಪಾತ ಮಾಡ್ತಿರೋದು ನಿಮ್ಮ ಪ್ರಕಾರ ಏನ್ ಅನ್ನಿಸ್ತಿದೆ? ಏನ್ ಅನ್ನಿಸ್ತೈತೆ ಅಂದ್ರೆ ರೇವಣ್ಣರೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ಬಿಟ್ಟು ಅವ್ರು ಇದ್ದಂಗೆ ಹಾಲು ಅಳಿಸ್ಕೊಳ್ಳೋದು, ಈ ಬಾಕಿ ಅಂತ ನೀವು ಸೋತ್ರು ಅಂತ ಹೇಳ್ಬಿಟ್ಟು ಹಾಲು ಅಳಿಸ್ಕೊಳ್ಳೋರು. ಇದು ಕಾರಣ ಏನು ಅಂತ ನೀವೇ ಹೇಳ್ಬೇಕು. ಚಾನಲ್ ರೈತರ ಜೀವನ ಹಾಳು ಮಾಡಕ್ಕೆ ಇವ್ರು ಇಲ್ಲದೆಲ್ಲ ಕಾನೂನು ಮಾಡ್ತಾವ್ರಿ. ನಿಮ್ಗೆ ಪಕ್ಷದ ಪರವಾಗಿ ಪರವಾಗಿ ಅಂತ ಅಲ್ಲ, ನಮ್ಗೆ ಎಲ್ಲಾರು ಬೇಕು, ಯಾರು ಅವ್ರು ಇವ್ರು ಅಂತ ಅಲ್ಲ. ಊರು 10 ಜನ ಬೇಕು, ನಮ್ಗೆ ಊರು ಉಳಿಬೇಕು. ಅಲ್ಲ, ಇವತ್ತು ಸಡನ್ ಆಗಿ ಕಾಂಗ್ರೆಸ್ ವಿನ್ ಆಗಿದೆ ಅಂತ ಇವ್ರು ಈ ಕೆಲಸ 15 ದಿವಸಕ್ಕೆ ಒಂದಿನ ಹಾಕ್ಬೇಕಾದ ಪೇಮೆಂಟ್ ತಿಂಗಳಿಗೆ ಒಂದ್ಸತಿ 2 ತಿಂಗಳಿಗೆ ಒಂದ್ಸತಿ ಹಾಕ್ಯವ್ರೆ. ಈಗ ಇನ್ನೂ 15 ದಿವಸದ ಪೇಮೆಂಟ್ ಬಂದಿಲ್ಲ, ಡೈರಿ ನಿಲ್ಲಿಸ್ತಾವ್ರೆ. ಇದು ನಿಮಗೆ ರೈತರ ಮೇಲೆ ಮತ್ತೆ ಹೈನುಗಾರಿಕೆ ಮಾಡೋರ್ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಿದೆ? ಒಬ್ರು 2 ಲೀಟರ್ ಹಾಕ್ತಾರೆ, ಒಬ್ರು 30 ಲೀಟರ್ ಹಾಲು ಹಾಕ್ತಾರೆ, ಎಲ್ಲ ವಾಪಸ್ ಹೊತ್ಕೊಯ್ತಾವ್ರು. ನೋಡಿ ಇಲ್ಲಿ ಹಾಲಿನ ತಪ್ಲಿನ ಇಲ್ಲಿ ಸಮೀಪ ಏನಕ್ಕೆ ವಾಪಸ್ ತರ್ತಿದ್ದೀರಾ ನೀವು ಇವತ್ತು? ಹಾಲ ನೆನೆ ದಿವಸ ಎಲೆಕ್ಷನ್ ಸೋತವ್ರೆ ಅಂತ ಹೇಳ್ಬಿಟ್ಟು ಹಾಲು ಹಾಕಿಸ್ಕತ್ತ ಇಲ್ಲ. ಯಾವ ಪಕ್ಷ ಸೋತೈತೆ ಅಂತ? ದಳ ಸೋತೈತೆ ಅಂತ. ದಳ ಸೋತೈತೆ ಅಂತ. ಈಗ ನಿಮ್ಮ ಡೈರಿ ಅಧ್ಯಕ್ಷರು ಯಾವ ಪಕ್ಷದವರು? ಅವ್ರು ದಳದವರು. ಪಕ್ಷಪಾತ ಮಾಡ್ತಿರೋದು ನಿಮಗ್ ಸರಿ ಅನಿಸ್ತಿದ್ಯಾ? ಸರಿ ಇಲ್ಲ, ಅದು ಎಲ್ಲ ಒಂದಾಗೆ ಇರ್ಬೇಕು ಅಂತ ನಾವ್ ಹೇಳಿದ್ರೆ ಅವ್ರು ಹಂಗ್ ಮಾಡ್ತಾರ, ನಾವೇನ್ ಮಾಡೋಣ? ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಿದೆ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ನಮ್ಗೆ ಈಗ ತನಗ್ ತಿಂಡಿಲ್ಲ, ನಮ್ಗೆ ಹೊಟ್ಟಿಗಿಟ್ಟಿಲ್ವಲ್ಲ, ಇನ್ನೇನ್ ಮಾಡೋಣ? ನಾವು ಹಾಲಕ್ಕಿರು ಉಂಟು, ಇಲ್ದಿರಿಲ್ಲಪ್ಪ. ಇವತ್ ಹಾಲು ಹಾಕಿಸ್ಕೊಂಡಿಲ್ವಲ್ಲ, ಎಷ್ಟ್ ಲೀಟರ್ ಹಾಲು ವೇಸ್ಟ್ ಆಗ್ತಿದೆ? ನಂದು 7 ಲೀಟರ್ ಹಾಲು ವೇಸ್ಟ್. ನಿಮ್ದು ಮಾತ್ರ ಹಾಕಿಸ್ಕೊಂಡಿಲ್ವಾ? ಇಲ್ಲ ಯಾರ್ಯಾರು ವೋಟ್ ಮಾಡಿದೀರಾ ಅಂತ ಅವ್ರೇನಾದ್ರು ಟಾರ್ಗೆಟ್ ಮಾಡಿ ಹಾಕಿಸ್ಕೊತಿಲ್ವಾ? ಯಾರ್ದು ಹಾಕಿಸ್ಕೊಂಡಿಲ್ಲ, ಒಬ್ರದ್ದು ಹಾಕಿಸ್ಕೊಂಡಿಲ್ಲ. ಯಾರ್ದು ಹಾಕಿಸ್ಕೊಳಕ್ ರೆಡಿ ಇಲ್ಲ ಅವರು. 30 ಲೀಟರ್ 40 ಲೀಟರ್ ಇರೋರ್ದು ಹಾಕಿಸ್ಕೊಂಡಿಲ್ಲ. ಟೋಟಲ್ ಈ ಊರಲ್ಲಿ ಎಷ್ಟು ಲೀಟರ್ ಹಾಲು ಹಾಕ್ತೀರಾ ನೀವು? ಎಷ್ಟು ಕ್ಯಾನ್ ಹಾಲು ಹೋಗುತ್ತೆ? 16 ಕ್ಯಾನ್ ಹಾಲು ಹೋಗುತ್ತೆ. ಇವಾಗ 16 ಕ್ಯಾನ್ ಹಾಲು ಕೂಡ ವೇಸ್ಟ್ ಆಗ್ತಿದೆ. ಹಾ, ಏನ್ ಹೇಳ ಇವನೇ ಡಿಡಿ ಕಟ್ಟನ್ನು ದೂರ ಇನ್ಯಾರು ಇಲ್ಲ ಗಂಗೂರಲ್ಲಿ. ನೀನು ತಿಕ್ಕ ನಿಂತ್ಕೊಳ್ಳ, ಏನ್ ನೀ ಜಾಗ ಮಾಡೋದ? ನೀನ್ ಅವತ್ತೇ ದಮ್ಮ ಅಂತ ಬಂದ್ ಕದ್ದುದ ನೀನ. ಸ್ವಲ್ಪ ಹತ್ತು ಬಸ್ತ ಮಾತಾಡೋ ಲೋಕೇಶ, ಹತ್ತು ಬಸ್ತ ಮಾತಾಡೋ. ತಿಗ ಮುಚ್ಕ ನಿಂತ್ಕೊಂಡು ಮಾತಾ 10 ಬಸ್ತ ಮಾತಾಡೋ. ಅಲ್ಲ ಅವತ್ತು ನೀನು ಒಬ್ಬನೇ ಅಲ್ಲ, ಲಾಡ್ ಗೋಟು ನಮ್ಮ ತುಳ್ಳಕ್ಕೆ ಅಧ್ಯಕ್ಷ ಆಗಿ ನೆಂಬರ್ಗೋಡು ಅಧ್ಯಕ್ಷ ತುಣ ಉಣಕ್ಕೆ ಗೋಳಿ ಮಕ್ಕಳು ಕೆಮೆಗೆ ಟಿವಿ ಚಾನೆಲ್ ಫೋನ್ ಮಾಡ ಮರ್ಯ ಬರ್ಲಿ. ಬಾಯ್ ಬಿಟ್ಟಲ್ಲ ಬಿಟ್ಟು ಮಾಡ್ದೆ ಇದಲ್ಲ ಬಿಡು. ಎಲ್ಲ ನುಂಗಿ ಬಿಡ್ತಾನೆ ರೇವಣ್ಣ ಅಂತ ಅಂತ ಓಡಾಡ್ತಾವ್ರೆ. ಏನ್ ರೇವಣ್ಣ ಅಪ್ಪನ ಮನದ್ ಕೊಡ್ತಾನ ಇದು ಮಾಡಂಗಿಲ್ಲ, ಡೈರಿ ಬಂದ್ ಮಾಡ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ದನ ಕಟ್ಕೊಂಡ್ರ ನೀನಲ್ಲ ಕೆಟ್ಟ ಕುಚೆ ಮಾಡ್ಬೇಕಪ್ಪ. ಅದಕ್ಕೆ ಏನ್ ಬೇಕು? ಅವ್ರ ಡೈರಿ ಕಡೆಯಿಂದ ಕರ್ಸ್ಬಿಟ್ಟು ಸೂಪರ್ವೈಸರ್ಗಳನ್ನ ಡಾಕ್ಟರ್ನ ಇವ್ರನ್ನ ಕರ್ಸಿ ಏನ್ ಮೆಡಿಸಿನ್ ಕೊಡ್ಸ್ಬೇಕಪ್ಪ. ಡಿಗ್ರಿ ಬತ್ತೆ ಇಲ್ಲ ಅಂತ ಗಂಗೂರಲ್ಲಿ ಒಂದ್ರಲ್ಲಿ ಬತ್ತೆ ಇಲ್ವಾ? ಬಾಕಿ ಊರಲ್ಲೆಲ್ಲ ಡಿಗ್ರಿ ಬರ್ತದೆ. ಇಲ್ಲೇ ಬಂದವಂತಲ್ಲ ಮೆಂಬರ್ ಈ ಕೆಳಕ ತಳ್ಳಿಲ್ವಾ ಮೆಂಬರ್ಗಳಿಗೆ? ಅವ ದೊಡ್ಡದಾಗಿ ಹೇಳ್ತಿದ್ದ ಶಾಡ ತರಿಯಕ ಲಾರಿ ಹಾಲಾಕ ಬೋಳಿ ಮಕ್ಳೆಲ್ಲ ಹೋಗಿ ಲಾರಿ ಜೊತೆ ಅಂತವ. ಇವತ್ತೆಲ್ಲ ಕದ ಕೂತವನೆ ಕೆಮೆ ಕೇಕೆ ನಾವ್ ಆಗದಿಲ್ಲಪ್ಪ ಮೆಂಬರ್ಗಳು ಅಂತ ಹೇಳ್ಬೇಕು. 20 ಲೀಟರ್ 10 ಲೀಟರ್ ಹಾಲು ಹಾಕ್ತಾರೆ. ಯಾವನಾರ ಮಾತಾಡ್ತಾವನ
ಎಲ್ಲ ಒಳ್ಳೆ ಸರಿ ಚೆಲ್ಲಿ ಅಂತ ಅಲ್ಲೇ ಚೆಲ್ಲ ಚೆಲ್ಲಿ ಟಿವಿ ಬಂದ್ರೆ ಎಲ್ಲ ರೋಡ್ಗೆ ಹೋಗಿರಿ ಸುಮ್ಮನೆ ಈ ಚೆಲ್ಲಿ ಹೋದ್ರೆ ಯಾರ್ದು ಬೇಕು ಬರಕ್ಕಲ್ಲ. ಹಾ ತಾಳ ತರಣಿ ನಿನ್ನ ತಗೋತಾರೆ. JDS ನ ಇಲ್ಲಿ ಮೆಜಾರಿಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಡೈರಿಯಲ್ಲಿ ಹಾಲು ಹಾಕಿಸ್ಕೋತಿಲ್ವಾ, ಇಲ್ಲ ಅವ್ರವ್ರಿಗೆ ಬೇಕಾಗಿರೋರ್ನ ಮಾತ್ರ ಅವ್ರು ಹಾಲು ಹಾಕಿಸ್ಕೋತಿದ್ದಾರೆ ಅಂದ್ರೆ ಇದರಿಂದ ಇರೋ ವಿಷಯ ಏನು? ಇಲ್ಲಿ ಪ್ರಭಾವಿಗಳ ರಾಜಕೀಯ ಕೈವಾಡನೂ ಇದೆ. ಪ್ಲಸ್ ಇಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ, ರಾಜಕೀಯವಾಗಿ ಲೀಡಿಂಗ್ ಕೊಟ್ಟಿದ್ದಾರೆ ಅನ್ನೋ ಉದ್ದೇಶದಿಂದಲೂ ಇದನ್ನ ಈ ತರ ಮಾಡಿದ್ದಾರೆ. ಹಾಗಿದ್ರೆ ಈ ಡೈರಿನ ನಿಮ್ಗೆ ಪಕ್ಷದ ಪರವಾಗಿ ಕಟ್ಟಿಸ್ಕೊಟ್ಟಿದ್ದ ಇಲ್ಲ ನಿಮ್ಮ ಹಳ್ಳಿ ಜನರ ಉಳಿತಾಯದಿಂದ ಕಟ್ಟಿಸ್ಕೊಟ್ಟಿದ್ದ? ಹಳ್ಳಿ ಜನದ ತುಂಬಾ ವರ್ಷಗಳ ಈಗ ಹೆಚ್ಚು 40-45 ವರ್ಷದ ಇತಿಹಾಸದಲ್ಲಿ ನಾವು ಡೈರಿಗಳನ್ನ ನಡ್ಸ್ಕೊಂಡ್ ಬರ್ತಾ ಇದೀವಿ. ಇದು ಡೈರಿಯ ಲಾಭದ ಹಣದಲ್ಲಿ ಮಾತ್ರ ಇದನ್ನ ಕಟ್ಟಿರೋದು, ಯಾವುದೇ ಪಕ್ಷದಿಂದ ಡೊನೇಷನ್ ಮಾಡಿ ಯಾವುದು ಕಟ್ಟಿಲ್ಲ. ಹಾಗಿದ್ರೆ ನಿಮ್ಮ ಲಾಭದ ಹಣದಿಂದ, ನಿಮ್ಮ ಉಳಿತಾಯದ ಹಣದಿಂದ, ಡೈರಿ ಉಳಿತಾಯದ ಹಣದಿಂದ ಡೈರಿ ಕಟ್ಟಿರೋದ್ರಿಂದ ಮತ್ತೆ ಇಲ್ಲಿ ಪಕ್ಷನ ಮಧ್ಯಕ್ಕೆ ತಂದು ಅವರು ಹಾಲು ಹಾಕಿಸ್ಕೊಳ್ದೆ ಹಿಂದೆ ಕಳಿಸ್ತಿರೋದನ್ನ ನೀವ್ ಯಾರು ಪ್ರಶ್ನೆ ಮಾಡಿಲ್ವಾ? ನಿಮಗೆ ಇದು ಎಷ್ಟು ಸರಿ ಅನ್ಸುತ್ತೆ, ಎಷ್ಟು ತಪ್ಪ ಅನ್ಸುತ್ತೆ? ಇದು ರಾಜಕೀಯವಾಗಿ ತಪ್ಪು ಅಂತಂದ್ರೆ ಕೇಳಕ್ ಪ್ರಶ್ನೆ ಮಾಡೋದಕ್ಕೆ ಅವರ ದಬ್ಬಾಳಿಕೆ ದೌರ್ಜನ್ಯ ಇನ್ನು ಈಗ ಸ್ಟಾರ್ಟ್ ಆಗಿದೆ ಡೈರಿ ವಿಚಾರದಲ್ಲಿ. ಇದನ್ನ ಮುಂದೆ ಕಾದ್ ನೋಡ್ಬೇಕಾಗತ್ತೆ. ಇದಕ್ಕೆಲ್ಲ ಸರ್ಕಾರ ಏನ್ ತೀರ್ಮಾನ ಆಮೇಲೆ ರೋಡಿಗೆ ಚೆಲ್ಲಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಇದು ಆಕ್ರೋಶನ ರೈತರು ಈ ತರ ಹೊರ ಹಾಕಿದ್ದಾರೆ. ಡೈರಿಗೆ ಹಾಲು ತಗೊಂಡೋಗಿ 10 ಲೀಟರ್ 20 ಲೀಟರ್ ಹಾಲು ತಗೊಂಡೋಗಿ ಮನೆಗೆ ತಗೊಂಡೋಗಿ ಏನ್ ಮಾಡಕ್ಕಾಗತ್ತೆ? ಅದು ಆ ಉದ್ದೇಶ, ಆ ಆಕ್ರೋಶಕ್ಕೋಸ್ಕರ ಹಾಲನ್ನ ಹಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತೆ ದಳ ಪಕ್ಷ ಅಂತ ಹೇಳಿ ನಡೀತಾ ಇರೋದು. ಅದರಲ್ಲಿ ಈ ಸತಿ ಪ್ರತಿ ಸಾರಿ ಕಾಂಗ್ರೆಸ್ನವ್ರು ಏನ್ ಮಾಡೋರು, ಓಟ್ ಹಾಕೋರು ಮನೆಗೆ ಬಂದು ಸುಮ್ಮನೆ ಇರೋವು. ಪ್ರತಿ ಸಾರಿ ಎಲ್ಲಾದ್ನು ತಿನ್ಕತ್ತಿದ್ದರು ಉಣ್ಕತ್ತಿದ್ದಾರೆಲ್ಲ ಅವ್ರೆ. ಯಾವ್ದು ಒಂದ್ ರೋಡ್ ಇಲ್ಲ ಆದ್ರೂ ರೋಡ್ ಬಿಲ್ ಮಾಡಿಸ್ಕೊಂಡವ್ರೆ. ಪ್ರತಿಯೊಂದು ಕೆರೆ ಹೂಳೆ ತೆಗ್ದಿಲ್ಲ ಆದ್ರೂ ಬಿಲ್ ಆಗೈತೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಬರೋ ಎಲ್ಲಾ ಸವಲತ್ತುನು ದಳದವ್ರು ಮಾಡ್ಕೊತಾ ಇದಾರೆ. ಇದನ್ನ ಈ ಸತಿ ಕಾಂಗ್ರೆಸ್ಗೆ ಲೀಡ್ ಆಗ್ಲಾಗಿ ದಳದ ಏನು ಮೆಂಬರ್ ಇದ್ರು ಆ ಮೆಂಬರ್ ಅವರು ಇದಕ್ಕೆ ಡೈರಿಯ ಸೆಕ್ರೆಟರಿ ಆಗಿದ್ರು. ಅವ್ರು ಈಗ ಏನ್ ಮಾಡ್ತಾ ಇದಾರೆ, ನಿನ್ನೆ ತನಕ ಯಾವುದೇ ಸಮಸ್ಯೆ ಇಲ್ಲ, ಹಾಲಿಗೆ ನೀರು ಹಾಕಿ ಬಂದು ಯಾರು ಹಾಕಿ ಬಂದಿರಲಿಲ್ಲ. ನಿನ್ನೆ ಪಟಾಕಿ ಹೊಡೆದ್ಬಿಟ್ಟು ಇವತ್ತು ಗಂಗೂರವರೆಲ್ಲ ನೀರು ಕ್ಯಾನ್ಗೆ ಲೀಟ್ರಿಗೆ 5 ಲೀಟರ್ ನೀರು ಹಾಕಿ ಬಂದವ್ರೆ ಅಂತ ಇವತ್ತು ನಿಲ್ಸಿದ್ರು. ಹಂಗಾಗಿ ಬರೀ ಪ್ರತಿಯೊಂದು ಪ್ರಜ್ವಲ್ ರೇವಣ್ಣ ಮತ್ತೆ HD ರೇವಣ್ಣ ಅವರು ಪ್ರತಿ ನಮ್ಮೂರಿಗೆ ಮಾಡಿರೋದೆಲ್ಲ ಇದೇ ಕೆಲಸ. ನಮ್ಮೂರ್ದೊಂದು ಜಮೀನು 400 ಎಕರೆ ಜಮೀನು ನೋಡಿದ್ರು ಉಳುಮೆ. ಇವತ್ತು ನಮ್ಮೂರೇ ಮಾಡ್ತಾರಂತ ಜಮೀನು ಇವತ್ತು ಕೂಡ ತೆಂಗಿನ ಗಿಡವೇ, ಬೋರವೇ, ಮನೆಗಳವೆ ಅಂತ ಜಮೀನ 400 ಎಕರೆ ಹೊಡೆದ್ರು. ಒಂದ್ ಹೆಸರಾಯ್ತದೆ, ಇಂಥ ಊರಲ್ಲಿ ಇಂಥ ಕೆಲಸ ಮಾಡಿದ್ರು ಅನ್ನೋದೊಂದು ಹೆಸರಾಯ್ತದೆ. ಎಲ್ಲ ಅರ್ಪತ್ ಮಾಡಕ್ ನಿಂತವ್ರೆ. ಯಾವ ಬೆಳಕಿಗೆ ಬರ್ತದೆ?